ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿದ್ದೀನಿ. ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದು ಸಲ ಕರ್ನಾಟಕದಲ್ಲಿ, ಇನ್ನೊಂದು ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬ ಸಿನಿಮಾ ಹಿಟ್ ಆಗಿದೆ. ಅದರಲ್ಲಿ ನೆನಪುಳಿಯೋದು ಮುಂಗಾರು ಮಳೆ, ಅಮೃತಧಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನೂ ಸೇರಲಿ, ಆ ಸಕ್ಸಸ್ಸು ಸಿಕ್ಕಂಥ, ಆ ಸಿನಿಮಾಗಳು ಸಿಕ್ಕಂಥ ಸಕ್ಸಸ್ಸು ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗಲಿ. SVC ಫಿಲಮ್ಸ್ ಅಂದರೆ ನನಗೆ ಒಂದು ಅವಿನಾಭಾವ ಸಂಬಂಧ. ನಮಗೆ ಅನ್ನದಾತರು ಸರ್, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ. ಒಂದು ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆ ಇಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದ್ದಾರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬ ಈಸಿ, ಬಟ್ ತುಂಬ ಟಫ್ ಇದೆ. ಅದನ್ನು ಅಷ್ಟು ಹೋಮ್ ವರ್ಕ್ ಮಾಡಿದ್ರಂತೆ. ಮನೇಲೆಲ್ಲ ಬೈಸ್ಕೊತಾ ಇದ್ದಾರೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಹೇಳಿದ ಮಾತು ನೀವೇ ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದರೂ ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನ ಮಾಡಿದಂಥ ನನ್ನ ಆತ್ಮೀಯ ಗೆಳೆಯರಾದ ಪ್ರಮೋದ್ ಅವ್ರಿಗೂ ಅಷ್ಟೇ, ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ನ ಆ್ಯಂಡ್ ಎಮೋಷನ್ ಆಗಿ ತಂದಿದ್ದೀರಾ. ಹಾಗೆ ರಚಿಲ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ತುಂಬ ಚೆನ್ನಾಗಿ ಒಂದು 3 ವರ್ಷಗಳ ಕಾಲ ಟೈಮ್ ತಗೊಂಡು ಸರ್ ಹೇಳ್ತಾಯಿದ್ರು ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅಂದ್ಕೊಂಡಾಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ಟಿಂದ ನಾವೆಲ್ಲ ನಿಂತಿದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜಣ್ಣ ಮಾತಾಡ್ತದೆ. ನೀನೇ ಮಾತಾಡ, ನನಗಿನ್ನ ದೊಡ್ಡವನು. ನನಗಿಂತ ದಪ್ಪ ಇದೆ ಮಾತಾಡ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫೆಬ್ರವರಿ 14 ಭಾಳ ವಿಶೇಷ ದಿನ ಅಲ್ಲ. ಎಲ್ರಿಗೂ ಎಲ್ಲರೂ ಯಾರ್ಯಾರನ್ನೋ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ. ಯಾವುದಾದ್ರೂ ಸಿನಿಮಾಗೆ ಹೋಗೋ ಬದಲು ಸಿನಿಮಾಗೆ ಬನ್ನಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತು ಪೃಥ್ವಿಯಣ್ಣನ ಬಗ್ಗೆ ಹೇಳಬೇಕು. ಪೃಥ್ವಿಯವರು, ಪ್ರಮೋದ್ ಬ್ರೋಕು ಅದ್ಭುತ ನಟರು. ನಾವೇನು ಮಾತಾಡೋದೇನಿಲ್ಲ, ನಿಮಗೆ ಗೊತ್ತು ಎಂಥ ನಟರು ಅಂತ. ಬಟ್ ಇಂಥ ಒಂದು ಟೀಮಲ್ಲೇ ನನಗೂ ಕರೆಸಿದ್ರಲ್ಲ, ಭಾಳ ಖುಷಿ ಆಗುತ್ತೆ. ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡಿ, ಭಾಳ ಅದ್ಭುತವಾಗಿದೆ. ನಮ್ಮ ಗಿರೀಶ್ ಅಣ್ಣವರು ತುಂಬ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದ್ರ ಬಗ್ಗೆ ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾವಗಡವರೇ. ಶಿವರಾಜ್ ಕೇರಪಿಕ ಅವರು, ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟ್ರ್ ಪಕ್ಕ ಕೂತಾಗ ಡೈರೆಕ್ಟ್ರು ಟ್ರೈಲರ್ ರಿಲೀಸ್ ಆದಮೇಲೆ ನೋಡಿದ್ಮೇಲೆ ಕೇಳಿದ್ರು ಹೆಂಗೆ ಅನ್ನಿಸ್ತು ಅಂತ. ಸರ್, ಆಲ್ರೆಡಿ ಸಕ್ಸಸ್ ಆಗಿರೋ ಸಿನಿಮಾನ ನಮಗೆ ಈಗ ಏನೋ ಟ್ರೈಲರ್ ತೋರಿಸ್ತಿದ್ದೀರ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಒಪ್ಕೊಬೇಕಾಗಿರೋಂಥ ಸಿನಿಮಾ ನಮ್ಮ ಭುವನಂ ಗಗನಂ. ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು. SVC ಅನ್ನೋ ಒಂದು ಬ್ಯಾನರು, ಅದರಲ್ಲಿ ಆಲ್ರೆಡಿ ನಾವು ಕ್ರಿಕೆಟು ಆಡಿದ್ದೀವಿ, ಈಗ ಕೆಲಸನೂ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಕೆಲಸ ಮುಗ್ದಿರೋಂಥ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ. ಇನ್ನು ಇವ್ರ ಬಗ್ಗೆ ಏನು ಹೇಳೋದು, ಇವ್ರು ಮಾತಾಡ್ಬಿಟ್ರೆ ಸಾಕು ನಡುತ್ತದೆ ಥಿಯೇಟ್ರು ಅಂತ ಅನ್ಕೋತದೆ ಪ್ರಮೋದವ್ರದ್ದು. ಸೊ ಅಂಥ ಕಂಚಿನ ಕಂಠ. ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರವ್ರದ್ದು ಮತ್ತು ಪ್ರಮೋದ್ ಅವ್ರ ಬಗ್ಗೆ ಏನೂ ಹೇಳೋ ಆಗಿಲ್ಲ. ಈಗ ಟ್ರೈಲರಲ್ಲಿ ಅದು ಕಾಣಸಿಕ್ಕಿದೆ. ಸೊ ಭೂಮಿಲಿರುವಂಥ ಎಲ್ಲ ಅದ್ಭುತವಾದಂತಹ ಲೊಕೇಶನಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದ ಎತ್ತರಕ್ಕೆ ಸಕ್ಸಸ್ ಕಾಣಲಿ ಅನ್ನೋ ಒಂದು ಆಸೆ ನಂದು. ಅದಾಗಲಿ. ಸೊ ಒಂದು ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಲಬೇಕು. ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ, ಪ್ರೇಮಿಗಳ ದಿನ. ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಲಿಸಿ ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು.